ಮಾಲಿಕಯ್ಯ ಗುತ್ತೇದಾರ್ ಅವರ ಹೇಳಿಕೆ ಖಂಡಿಸಿದ ಕಾಂಗ್ರೆಸ್ ಮುಖಂಡರು. ಎಸ್ ವೀಕ್ಷಕರೇ, ಇಂದು ಅಫ್ಜಲ್ಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರು ಮತ್ತು ಕಾಂಗ್ರೆಸ್ ಮುಖಂಡರಾದ ಮಕ್ಬೂಲ್ ಪಟೇಲ್ ಅವರು ಶಾಸಕರು ಮತ್ತು ಅವರ ಸುಪುತ್ರ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರ ಬಗ್ಗೆ ತಂದೆ ಸರಿಯಾಗಿದ್ದಾರೆ, ಮಗ ಸರಿಯಾಗಿಲ್ಲ ಎಂದು ಹೇಳಿಕೆ ನೀಡುವುದು ಮತ್ತು ಅಹಿಂದ ವರ್ಗಕ್ಕೆ ಯಾವುದೇ ನಿಗಮ ಮಂಡಳಿಯ ಸ್ಥಾನಮಾನ ನೀಡುತ್ತಿಲ್ಲ, ಬರೀ ಲಿಂಗಾಯತ ಸಮುದಾಯದ ಮುಖಂಡರು ಮಾತ್ರ ಅಧ್ಯಕ್ಷರನ್ನಾಗಿ ಮಾಡುತ್ತಿದ್ದಾರೆ ಎಂಬ ಹೇಳಿಕೆಯನ್ನು ಖಂಡಿಸುತ್ತೇವೆ. ಪಕ್ಷದ ಸಂಘಟನೆ ಅನ್ನೋದು ಒಂದು ಕುಟುಂಬ ಇದ್ದ ಹಾಗೆ, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಎಲ್ಲರೂ ಒಗ್ಗೂಡಿ ಬಗೆಹರಿಸುವ ನಿಟ್ಟಿನಲ್ಲಿ ಮಾತನಾಡುವುದನ್ನು ಬಿಟ್ಟು ಅದು ಸಾರ್ವಜನಿಕರ ಮಧ್ಯೆ ಈ ರೀತಿಯಾದ ಹೇಳಿಕೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಸಚಿವರು ಮತ್ತು ಹಿರಿಯರಾದ ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರಿಗೆ ಈ ಒಂದು ಹೇಳಿಕೆಯನ್ನು ಶೋಭೆ ತರ್ತಕ್ಕಂಥದ್ದಲ್ಲ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಪೂಜಾರಿ, ಪ್ರಕಾಶ್ ಜಮಾದಾರ್, ರೇಣುಕಾ ಶಿಂಗೆ, ಸಿದ್ಧಾರ್ಥ್ ಬಸರಿಗಿ, ಶಿವಾನಂದ್ ಗಾಡಿ ಸೌಕರ್, ಶರಣು ಕುಂಬಾರ್, ಚಂದು ಕರಜ್ಗಿ, ಸಿದ್ದು ಸಿರ್ಸ್ಗಿ, ಮಹಲಿಂಗ್ ಅಂಗಡಿ, ಪ್ರವೀಣ್ ಕಲ್ಲೂರ್, ಗೌತಮ್ ಸಕ್ಕರ್ಗಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಮಾಲಿಕಯ್ಯ ಸಾಹೇಬರು ಕಳೆದ ಒಂದು 15 ದಿನಗಳ ಹಿಂದೆ ಅರುಣ್ ಕುಮಾರ್ ಪಾಟೀಲ್ ಸರ್ ಸರಿ ಇಲ್ಲ, ಅವರ ಶಾಸಕರು ಸರಿ ಇದ್ದಾರೆ, ಅವ್ರ ಮಗ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ಮಾಲಿಕಯ್ಯ ಗುತ್ತೇದಾರ್ ಸಾಹೇಬರಿಗೆ 2008ರಿಂದ 2018ರವರೆಗೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಅವರಿಗೆ ನಾನು ಭಾಳ ಗೌರವ ಕೊಡ್ತಕ್ಕಂಥ ಮನುಷ್ಯ. ಹಿಂದೆನೂ ಗೌರವ ಕೊಟ್ಟಿದ್ದೇನೆ, ಈಗಲೂ ಗೌರವ ಕೊಡ್ತಾ ಇದ್ದೇನೆ, ಮುಂದೆನೂ ನಾನು ಭಾಳ ಗೌರವದಿಂದ ಅವ್ರನ್ನ ಕಾಣ್ತೇನೆ, ಅದರಲ್ಲೇನೇ ಎರಡು ಮಾತಿಲ್ಲ. ಅವರೀಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಒಬ್ಬ ಹಿರಿಯ ಶಾಸಕರಾಗಿ ಈ ಕ್ಷೇತ್ರದಿಂದ 6 ಬಾರಿ ಪ್ರತಿನಿಧಿಸಿರ್ತಕ್ಕಂಥ ಒಬ್ಬ ಹಿರಿಯ ಶಾಸಕರು ಮತ್ತು ಹಿರಿಯ ರಾಜಕಾರಣಿ. ಈಗಾಗಲೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ, ಶಾಸಕರ ಪುತ್ರರ ವ್ಯತ್ಯಾಸಗಳಿದ್ದರೆ, ಏನಾದರೂ ಅವರಿಂದ ತೊಂದರೆ ಆಗಿದ್ದರೆ ಶಾಸಕರೊಟ್ಟಿಗೆ ಕೂತ್ಕೊಂಡು ಬಗೆಹರಿಸಿಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷದ ಅಧ್ಯಕ್ಷರು, ನಾವೆಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಏನಾದರೂ ಪಕ್ಷದಲ್ಲಿ ಸಮಸ್ಯೆಗಳಿದ್ದರೆ, ನಮ್ಮಿಂದ ಏನಾದ್ರು ತೊಂದರೆ ಆಗಿದ್ದರೆ ನಮಗೆ ಕರೆದು ಮಾರ್ಗದರ್ಶನ ಮಾಡಿ, ನಮಗೆ ಬುದ್ಧಿವಾದ ಹೇಳಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಮಾರ್ಗದರ್ಶನ ಕೊಡಲಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಶಾಸಕರಾದರು 75ರಲ್ಲಿ, ಮತ್ತೆ 2004ರಲ್ಲಿ JDSನಿಂದ, ಮತ್ತೆ 2 ಸಲ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. 4 ಸಲ ಶಾಸಕರಾದರೂ ಕೂಡ ಅವರು ಸೆಕ್ಯುಲರ್ ಪಾರ್ಟಿಯಿಂದ ಆಗಿದ್ದಾರೆ. ಆದರೆ ಇವತ್ತು ಈ ಅವಧಿಯಲ್ಲಿ ಅವರೇನು ಈಗ 3 ಬಾರಿ ಶಾಸಕರಾಗಿದ್ದಾರೆ, ಈ ಅವಧಿಯಲ್ಲಿ ಅವರು ಬಹಳಷ್ಟು ಜನ ಹಿಂದೂ ವರ್ಗದ ಜನರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ, ಮುಂದುವರೆದಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಯಾವ ಸಮಾಜವನ್ನು ಕೂಡ ಅವರು ಕಡೆಗಣನೆ ಮಾಡಿಲ್ಲ, ಸರ್ಕಾರದ ಅವಕಾಶ ಈ ಸಮಾಜಕ್ಕೆ ಇದು ಕೊಟ್ಟಿವಿ, ಈ ಸಮಾಜಕ್ಕೆ ಈ ಅವಕಾಶ ಕೊಡೋಣ ಅಂಥೇಳಿ ಅವರು ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ನಮ್ಮ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಏನಾಗಿದೆ ಅಂತಂದ್ರೆ 2008ಕ್ಕೆ ಎಂ.ವೈ. ಪಾಟೀಲ್ ರಿಟೈರ್ಮೆಂಟ್ ಆಗ್ತಾರೆ ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲಿದೆ. ಅದಕ್ಕಾಗಿ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಸನ್ಮಾನ್ಯ ಗುತ್ತೇದಾರ್ ಸಾಹೇಬರು ಅವರು ಕೆಲವು ಫಂಕ್ಷನ್ನಲ್ಲಿ ಹೇಳಿದ್ರು, ಎಂ.ವೈ. ಪಾಟೀಲ್ ಒಳ್ಳೆಯವರಿದ್ದಾರೆ, ಅವರು ಮಗ ಸರಿಗಿಲ್ಲ ಅಂಥೇಳಿ. ಅದಕ್ಕೆ ಅವರು ಇರ್ಬೋದು, ಯಾಕಂದರೆ ಮುಂದೆ ಅರುಣ್ ಕುಮಾರ್ ಪಾಟೀಲ್ ಅವರು ಬರ್ಬೋದು. ಈಗಿನ ಮೊದಲೇ ಸ್ವಲ್ಪ ಅವರಿಗೆ ಹೈಕಮಾಂಡ್ ವಿಷಯದಲ್ಲಿ ಮತ್ತು ಮತದಾರ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಏನು ರಿಗ್ರೆಟ್ ಮಾಡಬೇಕು ಅಂಥೇಳಿ, ಅವರು ಸರಿಗಿಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಅವರು ಹೇಳ್ಕೊತ ಹೊಂಟಿದ್ದಾರೆ. ನಾವು ಅವರಿಗೆ ವಿನಂತಿ ಮಾಡ್ಕೋತೀವಿ, ಯಾಕಂದರೆ ಅವರು ಒಬ್ಬ ಹಿರಿಯ ಶಾಸಕರು, 6 ಬಾರಿ ಶಾಸಕರಾದವರು, ಹಿಂದುಳಿದ ವರ್ಗಗಳ ನಾಯಕರು ಕೂಡ. ಅವರು ಮೊನ್ನೆ ಹಿಂದುಳಿದ ವರ್ಗಕ್ಕೆ ಅವಕಾಶ ಕೊಡಬೇಕಂತ ಹೇಳಿದರೆ ನಮ್ಗೆ ಭಾಳ ಖುಷಿಯಾಗಿದೆ. ಅದಕ್ಕೆ ಅವರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಒಂದೇ ಪಕ್ಷದಲ್ಲಿರುವುದರಿಂದ ಇದು ಆಂತರಿಕ ವಿಷಯ. ಅಭಿವೃದ್ಧಿಯನ್ನು ಸಹಿಸಿಕೊಳ್ಳದೆ ಕೆಲವೊಂದು ವ್ಯಕ್ತಿಗಳು ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುತ್ತಿರುವುದು ಅವರಿಗೆ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ. ಕಾರಣ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 2ನೇ ಸಲ ಶಾಸಕರಾಗಿ, ಕಳೆದ ಸಲನೂ ಶಾಸಕರಾಗಿ ಒಳ್ಳೆಯ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಜನರ, ಎಲ್ಲ ಜಾತಿ ಜನಾಂಗ, ಎಲ್ಲ ಧರ್ಮದವರು ಅನ್ಯೋನ್ಯವಾಗಿ ಕಾರ್ಯಕಲಾಪಗಳು ಮಾಡ್ತಿರತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಸಾಹೇಬರು ಅವರ ಗಡಿಯಲ್ಲಿ ಬೆಳೆದಂಥ ನಾವುಗಳು ಮತ್ತು ಅವರ ಗಡಿಯಲ್ಲಿ ಬೆಳೆದಂಥ ಅವರ ಸುಪುತ್ರರು ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ರು. ಯಾಕಂದರೆ ತಂದೆ ಒಳ್ಳೆಯವರು ಇರ್ತಾರಂದ್ರೆ ಮಗನೂ 100ಕ್ಕೆ 100 ಒಳ್ಳೆಯವರೇ ಇದ್ದಿರ್ತಾರೆ. ಒಂದು ಕಣ್ಣು ಬೆಣ್ಣೆ, ಒಂದು ಕಣ್ಣು ಸುಣ್ಣ ಮಾಡ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳ ಹೇಳಿಕೆಗೆ ನಾನು ಅದು ಖಂಡಿಸಬೇಕಾಗ್ತದೆ. ಯಾಕಂದ್ರೆ ತಂದೆಯ ಹಾದಿಯಲ್ಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಕೆಲಸ ಕಾರ್ಯಗಳಲ್ಲಿ ಸದಾ ಸಕ್ರಿಯವಾಗಿ
ಎಲ್ಲ ಕಾರ್ಯ ಬಹುಶಃ ಹೀಗೆ ಸಾರ್ವತ್ರಿಕ ಚುನಾವಣೆ ಬತ್ತೇನು ವಿಧಾನಸಭೆ ಇವತ್ತು ಅರುಣಗೌಡ ಎಂ ಒ ಪಾಟೀಲ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದೇನೋ, ಇವರು ಒಳ್ಳೆ ಕೆಲಸ ಮಾಡ್ಲತ್ತಾರ, ಇವ್ರು ನಿಂತ್ಕೊಂಡು 100ಕ್ಕೆ 100 ಗೆತ್ತಾರ ಅಂತೇಳಿ ತಿಳ್ಕೊಂಡು ನೀವು ಹೇಳತ್ತಿದ್ರಲ್ಲ, ಅದಕ್ಕಾಗಿ ಆಗಬಾರ್ದು. ಮುಂದಿನ ದಿನಮಾನಗಳು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೇ ಅಭ್ಯರ್ಥಿಗಳಾಗ್ತಾರೆ, ಅವರೇ ಗೆಲ್ತಾರ. ನಿಮ್ಮ ಹೇಳಿಕೆಗಳನ್ನು ಏನದ ಅದು ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಜನರಿಗೆ ಗೊತ್ತಿರ್ತದೆ, ಯಾವ ವ್ಯಕ್ತಿ ಹ್ಯಾಂಗೆ ಹೇಳಿಕೆ ಕೊಡ್ತಾರೆ, ಯಾವ ಉದ್ದೇಶಕ್ಕೆ ಅನ್ನೋದು ತಿಳ್ಕೊಳ್ಳತ್ತಂದ್ರೆ ಯಾರಾದರೂ ಕೇಳಿದ್ದೀರಿ ಅಂತಂದ್ರೆ ಬಹುಶಃ ಪ್ರೋಟೋಕಾಲ್ ಪ್ರಕಾರ ಅರುಣ್ ಕುಮಾರ್ ಎಂ ಒ ಪಾಟೀಲ್ ಅವರ ಶಾಸಕರ ಮಗ ಬರ್ತಾ ಅಂದರೆ ಎಷ್ಟೋ ಅಧಿಕಾರಿಗಳು ಎದ್ದೋಗಿದ್ದಾರೆ, ಯಾಕಂದ್ರೆ ಪ್ರೋಟೋಕಾಲ್ ಬರಲ್ಲ ಅಂಥೇಳಿ ನಾನು ವೇದಿಕೆ ಮೇಲೆ ಕಂಡುಕೊಂಡಾಗೆ ಅದಕ್ಕೆ ಅವೆಲ್ಲನೂ ನಾವು ನೋಡಿ ನಮಗೆ ನೋಡಲಾರ್ದಿಂದ ನಾವು ಸನ್ಮಾನ್ಯ ಎಂ ಒ ಪಾಟೀಲ್ರಲ್ಲಿ ನಮ್ಮ ಪಕ್ಷದ ನಾಯಕರಾಗಿರ್ತಂಥ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಪ್ರಿಯಾಂಕಾ ಸಾಹೇಬರಿಗೆ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರಿಗೆ, ಇಡೀ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಸುಮಾರು 5-6 ಸಲ ಹೋಗಿ ಭೇಟಿ ಕೊಟ್ಟಾಗ ಅವರ ಮನವಿನೂ ಕೂಡ ಈಗ ಯಾಕಂದರೆ ಹಿರಿಯರಾಗಿರ್ತಾರೆ ಎಂ ಒ ಪಾಟೀಲ್ ಸಾಹೇಬರು ಹಗಲು ರಾತ್ರಿ ಅನ್ನೋದೇ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗ್ತದೆ. ಅವ್ರ ಮಗನಿಗೆ ಅರುಣ್ ಕುಮಾರ್ ಪಾಟೀಲ್ರಿಗೆ ಒಂದು ವೇಳೆ ಪ್ರೋಟೋಕಾಲ್ ಪ್ರಕಾರ ಏನಾದರೂ ನಿಗಮನ ಹೊರಟಿದ್ದಾರೆ, ಎಲ್ಲ ಮುಖಂಡರಿಗೆ ಶಕ್ತಿಯುತವಾದ ಕೆಲಸಗಳನ್ನು ಮಾಡ್ತಾರೆ, ಇಂಥವ್ರು ನಿಗಮನ ಕೊಳ್ಳೇಬೇಕು ಅಂತೇಳಿ ಸುಮಾರು ಎಷ್ಟೋ ಜನರು ಎಲ್ಲ ತಂಡದಲ್ಲಿ ಹೋಗಿದ್ದೆವು. ಆ ತಂಡದ ಹೋದವರೆಲ್ಲ ಅರುಣ್ ಕುಮಾರ್ ಪಾಟೀಲ್ ಇಲ್ಲ, ಎಂ ಒ ಪಾಟೀಲ್ ಇಲ್ಲ, ಅವ್ರ ಕುಟುಂಬದವ್ರು ಯಾರೂ ಇರಲಿಲ್ಲ. ಅದರ ಕಾರಣ ಇಷ್ಟೇ, ಎಲ್ಲ ಮುಖಂಡರಿಗೆ ಶಕ್ತಿ ತುಂಬಬೇಕಾದ್ರೆ ಅವ್ರಿಗೆ ಮೊದಲು ಅಧಿಕಾರ ಕೊಡಲೇಬೇಕಾಗಿತ್ತು. ಆ ದಿಶೆಯಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವಾಗಲೂ ಅವ್ರ ಮನೆಯಲ್ಲಿ ಅಧಿಕಾರ ಇಲ್ಲ. ಇವತ್ತು ಸಾಮಾನ್ಯ ಅಣ್ಣಾರಾವ್ ಪಾಟೀಲ್ ಅಂತ ಇವತ್ತು ಇದ್ದಾರೆ, ಅವ್ರ ಮೊಮ್ಮಗನಿಗೆ DCC ಬ್ಯಾಂಕ್ ಗುರುತಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಆ ಜಾತಿ ಈ ಜಾತಿ ನೋಡಿಲ್ಲ. ಒಳ್ಳೆ ರಾಜಕೀಯವಾಗಿ ತಮ್ಮದೇ ಆದ ಒಂದು ನಮ್ಗೆ ಆಶೀರ್ವಾದ ಮಾಡಿದಂಥ ಕುಟುಂಬದ ಶಕ್ತಿಯುತವಾದಂಥ ಕುಟುಂಬಕ್ಕೆ DCC ಬ್ಯಾಂಕ್ ಮಾಡಿದ್ದಾರೆ. ಅದು ಬಿಟ್ಟರೆ ಈಗ ನಿಗಮ ಮಂಡಳಿ ಎಲ್ಲರೂ ಹೇಳೋದು ಮೂಲಕ ಅರುಣ್ ಕುಮಾರ್ ಅಲ್ದಾರ, ಮುಂದೆ ಉಳಿದು ಯಾರೂ ಇಲ್ಲ. ಈ ಹಿಂದಿನ ವ್ಯಕ್ತಿಗಳಿದ್ದಾಗ ಇಡೀ ಅವ್ರವ್ರ ಮನೆಯಲ್ಲಿ ಎಷ್ಟೋ ಅಧಿಕಾರ ಇದ್ದಾಗ ಎಷ್ಟು ಏನೇನೋ ಆಗ್ತಿತ್ತು, ಅವು ಈಗ ಹೇಳೋಕ್ಕೆ ಸಂದರ್ಭದಲ್ಲಿ. ಯಾಕಂದರೆ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಅವರು ತಿಳ್ಕೊಬೇಕು. ಏನಾದರೂ ಇದ್ರೆ ಪಕ್ಷದ ಗಡಿಯಲ್ಲಿ ಇವತ್ತು ನೀವು ಎಲ್ಲಿ ಕರಿತೀರಿ ಎಂ ಒ ಪಾಟೀಲ್ರು ಬರ್ತಾರೆ, ನೀವು ಎಲ್ಲಿ ಕರಿತೀರಿ ಅರುಣ್ ಕುಮಾರ್ ಪಾಟೀಲ್ರು ಬರ್ತಾರೆ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಆಲಿಸ್ತಾರೆ. ಆದ್ರೆ ಆ ಆಲಿಸಿ ನೀವು ಪಕ್ಷದ ಚೌಕಟ್ಟಿನ ಅಡಿಯಲ್ಲಿ ಅಧ್ಯಕ್ಷರು ತಗೋಬೇಕು. ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲಿ ಒಂದು ಸಭೆ ಕರೆದು ನಿಮ್ಮ ಯಾರಾದರೂ ಕಾರ್ಯಕರ್ತರು ಇದ್ರೆ ಇಂಥ ಕೆಲಸಗಳ ಮಾಡಿರಿ ಅಂತ ಹೇಳ್ಬೋದು. ವಿನಾ ಯಾರ ಅಧಿಕಾರದ ಅವರೇ ಚಲಾಯಿಸ್ಬೇಕಾಗ್ತದೆ. ಈಗ ಒಬ್ಬರು MLA ಇನ್ನೊಬ್ರು MLA ಅನುದಾನ ಇನ್ನೊಬ್ರಿಗೆ ಕೊಡ್ರಿ ಅಂತಂದ್ರೆ ನಾನು ಅರ್ಧ ಹಂಚ್ಪಾಲು ಮಾಡ್ತೀನಿ ಅಂದರೂ ಅದು ಸಾಧ್ಯ ಆಗಲಾರ್ದು ಮಾತು. ಯಾಕಂದರೆ ಯಾರು MLA ಅವರು ಅವ್ರ ಆ ಅನುದಾನ ಅವರು ಯಾವ ರೀತಿಯಿಂದ ಯಾವ ಗ್ರಾಮಗಳಲ್ಲಿ ಯಾವ ನಮ್ಗೆ ಶಕ್ತಿ ತುಂಬಲಿಕ್ಕೆ ಅಧಿಕಾರ ಕಾಳಕ್ಕಾದ್ರು ಇಂಥ ಗ್ರಾಮಗಳಿಗೆ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಸನ್ಮಾನಿಸರಿ ಎಂ ಒ ಪಾಟೀಲ್ ಸಾಹೇಬರಿಗಲ್ಲ. ಆ ದೆಸೆಯಲ್ಲಿ ಇವತ್ತು ನಮ್ಮ ಪಕ್ಷದಲ್ಲಿ ಕೆಲವೊಂದು ಇನ್ನು ಇಲ್ಲ ಸಲ್ಲದ ವ್ಯಕ್ತಿಗಳು JDS ಆಗಿರ್ಬೋದು ಅಥವಾ BJP ಆಗದ ಅಂಥ ವ್ಯಕ್ತಿಗಳು ಬಹುಶಃ ಇವ್ರ ಮ್ಯಾಲ ಏನಾದರೂ ಹೇಳಿದ್ರೆ ನಾವು ಹೀರೋ ಆಗ್ತೇವೆ, ಇಲ್ಲಿ ತಾಲೂಕಿನಲ್ಲಿ ಇಡೀ ಜನ ನಮ್ಮನ್ನು ಗುರುತಿಸ್ತಾರ ಅಂತ ಹೇಳಿದ್ರೆ ಅದು ಹೊಂಬತನ ಹೇಳಿಕೆಗಳನ್ನೇನು ಕೊಡ್ತಾ ಇದ್ದಲ್ಲ. ನೀವು ಹೀರೋ ಆಗೋದಿಲ್ಲ, ಈ ತಾಲೂಕಿನಲ್ಲಿ ಜೀರೋ ಆಗ್ತೀರಿ. ಸಾಮಾನ್ಯ ಜನರು ಸಾಮಾನ್ಯ ಜನಪರವಾದ ಯೋಜನೆಗಳು ತಂದು ಸಾಮಾನ್ಯ ಜನರು ಏನಪ್ಪ ಅಂತಂದ್ರೆ ಇಂಥ ಏನಪ್ಪ ಇವರು ಏನೇನೋ ಹುಚ್ಚುಚ್ಚಿನಪ್ಪಲೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಜನರೇ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಅರ್ಥ ಮಾಡ್ಕೋಬೇಕು, BJP ಅವ್ರಿಗಾಗಲಿ JDSದವ್ರಿಗಾಗಲಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಹೊಂಬತನ ಹೇಳಿಕೆಯನ್ನು ಬಿಟ್ಟು ಬಿಡಬೇಕು. ಏನಾದರೂ ನಿಮ್ಮ ಅಭಿವೃದ್ಧಿ ಪರವಾಗಿ ಇಂಥ ಸಲಹೆ ಸೂಚನೆಗಳು ಕೊಡ್ರಿ. ಇವ್ರಿಗೆ ಬೈದ್ರೇನ ಹೀರೋ ಆಗ್ತೀನಿ, ಇವ್ರಿಗೆ ಅಂದರೆ ಹೀರೋ ಆಗ್ತೀನಿ ಅಂತಂದ್ರೆ ನಿಮ್ಮ ಏನದ ಆ ಹೇಳಿಕೆ ಮುಂದಿನ ದಿನಮಾನ ನಿಮ್ಗೆ ಮುಳ್ಳಾಗ್ತದ ಅಂತೇಳಿ ಈ ಸಂದರ್ಭ ಹೇಳಿ ನೀವು ಹೀರೋ ಆಗೋದಿಲ್ಲ, ಜೀರೋ ಆಗ್ತೀರಿ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಮಣ್ಣು. ನಮ್ಮ ಸಮಾಜ ಹಿರಿಯ ನಾಯಕರು ಅಲ್ಪಸಂಖ್ಯಾತರ ಮತ್ತು ದಲಿತರಿಗೆ ಅವಕಾಶ ಮಾಡಿಕೊಡ್ರಿ ಅಂತಂದರು ಒಳ್ಳೆಯದು. ಇನ್ನು ಅವ್ರಿಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರು ಇನ್ನು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಭಾಳಷ್ಟು ಅವಕಾಶ ಮಾಡ್ಯಾರ, ಭಾಳ ಮಂದಿ ಬೆಳೆಸ್ಯಾರ. ಯಾಕೆ ಮತ್ತಿನ ಪಾಟೀಲ್ ಅವರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿದ್ರು, ಯಾರು ಮಾಡಿದ್ರು MI ಪಾಟೀಲ್ ಅವ್ರು ಮಾಡಿದ್ರು.
ಮತ್ತು ಪಪ್ಪು ಪಟೇಲ್ ಕೆ ಪಿ ಸಿ ಸಿ ಮೆಂಬರ್ ಮಾಡಿದ್ರು. ಯಾರು ಮಾಡಿದ್ರು? ಎಮ್ ಆರ್ ಪಾಟೀಲ್ ಅವ್ರು ಮಾಡಿದ್ರು. ಮತ್ತು ಮೊನ್ನೆ PLD ಬ್ಯಾಂಕ್ದಾಗ ಉಪಾಧ್ಯಕ್ಷ ಸರ್ವರ್ ಪಟೇಲ್ ಭುವನಹಳ್ಳಿಯವರಿಗೂ ಮಾಡಿದ್ರು. ಮತ್ತು ನಮ್ಮ ಇವರಿಗೆ ನಾಮಿನೇಟ್ ಮೆಂಬರ್ ಮಾಡಿದ್ರು. ರೌಫ್ ಅಂಥೇಳಿ ಮೊನ್ನೆ ಅಧ್ಯಕ್ಷ ಮಾಡಿದ್ರು ನಿಮ್ಮ ಪುರಸಭೆಯದು. ಭಾಳಷ್ಟು ದಲಿತರು ಮತ್ತು ಅಲ್ಪಸಂಖ್ಯಾತ ಮಾಡಿ ಇದೇ ನಮ್ಮ ಸಿದ್ದು ಸಿರೀಸ್ಗಿಯರು ಸಣ್ಣ ಊರಿದ್ದರು ಕೂಡ ಅವರಿಗೆ ಮೆಂಬರ್ ಮಾಡಿ 5 ವರ್ಷ ಕೂಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅವಕಾಶ ಮಾಡಿಕೊಟ್ರು. ಯಾರು ಮಾಡಿಕೊಟ್ರು? ಎಮ್ ಆರ್ ಪಾಟೀಲ್ ಮಾಡಿದ್ರು. ಸುಮ್ಮನೆ ಮುಸಲ್ಮಾನ್ ಮಂದಿಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ. ಸುಮ್ಮನೆ ಇಂಥವೆಲ್ಲ ವಾತಾವರಣ ಎಬ್ಬಿಸಬಾರ್ದು. ಮತ್ತು ಕೆಲವು ಮಂದಿ ಏನು ಹೇಳ್ತಾರೆ, ಎಲ್ಲ ಮನೆಯಾಗೆ ಅಪ್ಪ MLA, ಮಗ KKRTC ಚೇರ್ಮನ್, ಯಾಕೆ ಅವರು ಆಗ್ಯಾರಲ್ಲ, ಅವ್ರ ಮನೆಗೇನಾಗಿಲ್ಲ. ಎಮ್ ಆರ್ ಪಾಟೀಲ್ ಅಂಥವ್ರೆಲ್ಲ ಸುಮ್ಮನೆ ಬದಲ ಮಾಡಿ. ಯಾಕೆ ಅವ್ರ ಮನೆಯಾಗ ಇನ್ನೊಂದು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಇದ್ದರು. ಎಲ್ಲರ ಮನೆಗೆ ಆಗಬಾರ್ದು ಅಂತೇಳಿ ಎಲ್ಲರೂ ಅವಕಾಶ ಸಿಗ್ಬೇಕಂತೇಳಿ ಬಂದ್ರವಾಡ ಅಣ್ಣವ್ರ ಪಾಟೀಲ್ ಅವ್ರ ಮೊಮ್ಮಗಾದ ಅಜಯ್ ಪಾಟೀಲ್ ಅವರು ಮಾಡಿದ್ರು. ಸುಮ್ಮನೆ PLD ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು. ಇದು ಸಾರಿ DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು. ಅದಕ್ಕಾಗಿ ಸುಮ್ಮನೆ ಅಂತೆಲ್ಲ ಬಿಡಬಾರ್ದು ಅಂತೇಳಿ ನಾನು ಏನಪ್ಪ ಅಂದರೆ ಎಮ್ ಆರ್ ಪಾಟೀಲ್ ಸರಿ ಅದಾರ, ಅಣ್ಣಗೌಡರು ಸರಿಯಲ್ಲ ಅಂತ ಹೇಳಿಕೆಯನ್ನು ಕೊಡ್ತಕ್ಕಂಥ ಎಲ್ಲ ನಾಯಕರಿಗೆ ನಾವು ವಿನಂತಿ ಮಾಡ್ತಾಯಿದ್ದೀನಿ. ನೀವೇನು ಏನಾದರೂ ಮಾಡಬೇಕಾದ್ರೆ ದಲಿತರಿಗೆ ಮತ್ತು ಮುಸಲ್ರಿಗೆ ಮುಸಲ್ಮಾನಿಗೆ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಇವತ್ತು ಎಮ್ ಆರ್ ಪಾಟೀಲ್ ಕುಟುಂಬ ಯಾವತ್ತೂ ಜಾತಿ ಯಾವತ್ತೂ ಮಾಡಿಲ್ಲ. ಅವರು ಹಿಂದೂ ತಾವು ಒಂದು ರಾಜಕೀಯ ಮಾಡಿದ್ರಿ. ತಮಗಿಂತ ಹೆಚ್ಚಿಗೆ ಈ ತಾಲೂಕಿನಲ್ಲಿ ದಲಿತರಿಗೆ, ಮುಸ್ಲಿಮರಿಗೆ, ಹಿಂದುಳಿದ ವರ್ಗದವರಿಗೆ ಯಾರೇ ಒಂದು ಅವಕಾಶ ಮಾಡ್ತಕ್ಕಂಥ ನಾಯಕರು ಇದ್ದರೆ ಇವತ್ತು ಎಮ್ ಆರ್ ಪಾಟೀಲ್ ಅಂತ ಹೇಳೋಕ್ಕಾಗ್ತದೆ. ಅದೇ ರೀತಿ ಅವರು ಯಾವತ್ತು ಕುಟುಂಬ ರಾಜಕೀಯ ಮಾಡಿಲ್ಲ, ಇನ್ನು ಮುಂದೆನೂ ಅವ್ರು ಮಾಡಲ್ಲ. ಯಾಕಪ್ಪ ಅಂತಂದರೆ ಈಗಾಗಲೇ ಅವ್ರ ವಯಸ್ಸಾಗಿರೋದ್ರಿಂದ ಇವತ್ತು ಸರ್ಕಾರ, ಇವತ್ತು ಪಕ್ಷ, ಇವತ್ತು ಅರುಣಗೌಡರಿಗೆ ಅವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ KKRTC ಅಧ್ಯಕ್ಷರನ್ನು ಮಾಡಿದ್ದಾರೆ ಹೊರತು ಇವತ್ತು ಅವ್ರ ಕುಟುಂಬ ಅಂತ ಹೇಳಿ ಮಾಡಿಲ್ಲ. ಆದರೆ ಇವತ್ತು ತಮ್ಮೆಲ್ಲರಿಗೂ ಅವ್ರ ಬಗ್ಗೆ ಒಂದು ಊಬೆ ಕೊಡಿಸುವಂಥ ಕೆಲಸ ನಡೀತದೆ ಅಂತಂದ್ರೆ ತಮ್ಮೆಲ್ಲ ಒಂದು ಸಮಾಜದ ನೇಮ ಏನಪ್ಪ, ಎತ್ತರಕ್ಕೆ ಯಾರು ಬೆಳೀತಾರೆ ಅವರಿಗೆ ಕಾಲು ಹಿಡಿದು ಜಗ್ಗುವಂಥ ಒಂದು ಸಮಾಜದ ಸೃಷ್ಟಿ. ಅದಕ್ಕೆ ಈಗ ನಾವು ನಮಗೊಂದು ತಿಳಿದಪ್ಪ, ಅರುಣಗೌಡರು ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಇವ್ರು ಮುಂದೆ ಬಿಟ್ಟರೆ ಇವರು ಮುಂದೆ ಶಾಸಕರಾಗುವಂಥ ಒಂದು ಕನಸು ಇವತ್ತು ಅವರಿಗೆ ಒಂದು ಆಗ್ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಒಂದು ಕಾಲು ಹಿಡಿಯುವಂಥ ಕೆಲಸ ಮಾಡ್ತಾರೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದು ಪಕ್ಷದ ಆಂತರಿಕ ವಿಷಯ. ನೀವೇನಾದರೂ ದಲಿತರ ಬಗ್ಗೆ, ಮುಸ್ಲಿಂ ಬಗ್ಗೆ ಕಾಳಜಿ ಇತ್ತಂದ್ರೆ ಇಂಥವ್ರಿಗೆ ನೀವು ಅಧ್ಯಕ್ಷ ಮಾಡಿರಿ ಅಂತೇಳಿ ಪಕ್ಷದ ಒಂದು ವೇದಿಕೆ, ಒಂದು ಕಾರ್ಯಕರ್ತರ ಒಂದು ಪದಾಧಿಕಾರಿಗಳ ಒಂದು ಮೀಟಿಂಗ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ. ತಾವೆಲ್ಲರೂ ಬಂದು ಇವತ್ತು ನಾವೆಲ್ಲರೂ ಇಂಥವ್ರಿಗೆ ಒಂದು ಸಮಾಜಕ್ಕೆ ನೀವು ಒಂದು ಅಧ್ಯಕ್ಷ ಮಾಡಿರಿ ಅಂತ ಹೇಳಿ ಇವತ್ತು ನಮ್ಮೆಲ್ಲರನ್ನು ಕರೀರಿ. ಈಗ ನೀವು ಪಬ್ಲಿಕ್ನಲ್ಲಿ ಹೇಳಿದ್ರೆ ಪಬ್ಲಿಕ್ ಮಾಡ್ತಾರೆ. ಶಾಸಕರ ಬಳಿ ಹೋಗೋಣ, ಎಲ್ಲರೂ ಕೂಡಿ ತಾವು ಬರ್ರಿ. ಈಗ ಹಿರಿಯರಿದ್ದೀರಿ, ರಾಜ್ಯ ಉಪಾಧ್ಯಕ್ಷರು ಗೊರಬೂರಿದ್ದೀರಿ, ಈಗ ಮಾಜಿ ಮಂತ್ರಿಗಳಿದ್ದೀರಿ, ನೀವೊಬ್ಬರು ದೊಡ್ಡ ರಾಜ್ಯ ನಾಯಕರಿದ್ದೀರಿ. ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀವಿ. ಈಗಾಗಲೇ ತಾಲೂಕಿನಲ್ಲಿ ಅನೇಕ ಶಾಸಕರು ಎಮ್ ಆರ್ ಪಾಟೀಲ್ ದಲಿತರಾಗಲಿ ಇವತ್ತು ಹಿಂದುಳಿದ ವರ್ಗಕ್ಕೆ ಅನೇಕ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮಲ್ಲಿ ವಿನಂತಿ, ನೀವು ಏನೇ ಹೇಳಿದ್ರು ಇವತ್ತು ನಮ್ಮ ಪಕ್ಷದ ಒಂದು ಕಾರ್ಯಕರ್ತರ ಪದಾಧಿಕಾರಿ ಒಂದು ಮೀಟಿಂಗ್ ಕರೆದು, ಈಗ ಗೊರಬು ಸಾಹೇಬರು ರಾಜ್ಯ ಉಪಾಧ್ಯಕ್ಷರ ಹಿಂದುಳಿದ ಒಂದು ಮೀಟಿಂಗ್ ಕರೀರಿ, ನೀವು ಕರೆದು ನೀವು ಪ್ರಸ್ತಾವನೆ ಕೊಡ್ರಿ. ಇಂಥವ್ರಿಗೆ ನಾವು ಒಂದು ಅಧ್ಯಕ್ಷ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಒಂದು ಮಾಲಿಕ ಸಾಹೇಬರು, ಎಮ್ ಆರ್ ಪಾಟೀಲ್, ಅರುಣಗೌಡರು ಕರೆದು ನೀವೆಲ್ಲರೂ ಕೂಡ ಒಂದು ಒತ್ತಾಯ. ಸುಮ್ಮನೆ ಬರೀ ಇವತ್ತು ನಮ್ಗೆ ಅನಿಸ್ತದೆ ಇದು ಇದು ಏನು ಯಾರಿಗೆ ದಲಿತರ ಬಗ್ಗೆ, ನೀವು ಮುಸ್ಲಿಂ ಬಗ್ಗೆ ಕಾಳಜಿ ಇಲ್ಲ, ಆದರೆ ಅರುಣ್ ಪಾಟೀಲ್ ಅವರಿಗೆ ನೀವು ಕಾಲಿಡೋದು ಜಗ್ಗುವಂಥ ಕೆಲಸ ಇದು ನಡೀತದೆ ಅಂತ ಹೇಳಿ ಇವತ್ತು ಅಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಇವತ್ತು ಅವ್ರು ಹಣಿ ಬರ್ದಾಗಿತ್ತಂದ್ರೆ ಅವರು ತಾಲೂಕಿನಲ್ಲಿ ಅವರು ಓಡಾಡ್ತಾ ಇದ್ದಾರೆ. ಅವರು ಕೆಲವು ದೈಹಿಕ ಸಮಸ್ಯೆಯಿಂದಾಗಲಿ ಈ ಬಿಸಿಲಿನ ವಾತಾವರಣದಿಂದಾಗಲಿ ಕೆಲವೊಂದು ಕಡೆ ಅವ್ರಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ನಾವು ಮನುಷ್ಯರು, ಅದನ್ನು ಮನುಷ್ಯತ್ವ ಮಾನವೀಯತೆ ಅನ್ನೋದು ನಮ್ಮಲ್ಲಿ ಇರಬೇಕು. ಇವತ್ತು ಅವ್ರು ಬರಲ್ಲ, ಪ್ರೋಟೋಕಾಲ್ ಆಗಿರ್ಲಾರ್ದು ಅವ್ರು ರೋಗ ಬರ್ತಾರಂತ ನಾವೇನು ಹೇಳಕತ್ತೀವಲ್ಲ, ಈ ರೀತಿ ಇದಕ್ಕಿಂತ ಕೆಟ್ಟ ನಡೆನ ನಾವು ಹಿಂದಿನ ನಾಯಕರಿದ್ದಾಗೂ ನೋಡಿದರೂ ಕೂಡ ಅವ್ರ ಕೈಯಲ್ಲೂ ಕೂಡ ನಾವು ಕಾರ್ಯಕರ್ತರ ಕೆಲಸ ಮಾಡಿದ್ದೀವಿ. ಅವರಲ್ಲೂ ಕೂಡ ಮಾನ್ಯ ಮಾಲಿಕಯ್ಯ ಸಾಹೇಬರು, ನಿತಿನ್ ಗುತ್ತೇದಾರ್ ಸರ್ ಜೊತೆನೂ ಕೆಲಸ ಮಾಡಿದ್ದೀವಿ. ರಿತೇಶ್ ಗುತ್ತೇದಾರ್ ಅವರಿದ್ದರು, ಮನೀಶ್ ಗುತ್ತೇದಾರ್ ಅವರಿದ್ದರು, ಅರವಿಂದ್ ಗುತ್ತೇದಾರ್ ಅವರಿದ್ದರು. ಅವ್ರ ಕೈಯಲ್ಲೂ ಕೂಡ ನಾವು ಅವಾಗ ಕಾರ್ಯಕರ್ತರ ಕೆಲಸ ಮಾಡಿದ್ದೀವಿ. ಇಂಥ ದಿನಗಳನ್ನು ನಾವು ನೋಡಿದ್ವಿ. ಬಟ್ ಇವತ್ತು ಅದನ್ನೆಲ್ಲ ಮರೆತು ನೇರವಾಗಿ ಶಾಸಕರ ಸುಪುತ್ರರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ತಮ್ಮದೇ ಒಂದು ಚಾಣಾಕ್ಷತೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಗೌರವಾನ್ವಿತ ಸಹೋದರ ಅರುಣ್ ಕುಮಾರ್ ಎಮ್ ಪಾಟೀಲ್ ಸಾಹೇಬ್ರ ಬಗ್ಗೆ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾರಂತಂದ್ರೆ ಭಾಳ ನಮಗೆ ನೋವು ಅನ್ನಿಸ್ತದ ಮತ್ತು ಹಾಸ್ಯಾಸ್ಪದ ಕೂಡ ಅನ್ನಿಸ್ತದೆ. ಯಾಕಂದ್ರೆ ಹಿಂದೆ ಅವ್ರು ಮಾಡ್ಯಾರ ಅನ್ನೋದು ಮರೆತು ಬಿಟ್ಟಾರ. ಈಗ ವಯೋಸಹಜ ನಮ್ಮ ಶಾಸಕರಿಗೆ
ದೈಹಿಕ ಸಮಸ್ಯೆ ಬಂದೇ ಬರ್ತಾವೆ. ವಯಸ್ಸಾಗ್ಯದವರಿಗೆ ಈ ಇಡೀ ವಯಸ್ಸಿನಾಗ ಅವರು ಇಡೀ ತಾಲೂಕನ್ನು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಮತಕ್ಷೇತ್ರದಲ್ಲಿ ಯಾವತ್ತಿಗೂ ಕೂಡ ಜಾತಿ ರಾಜಕಾರಣ ಇಲ್ಲ. ಆಲಿಗಡಿ SC ತಾಲೂಕು ಅಧ್ಯಕ್ಷ. ಈ ಶಾಸಕರ ಮೇಲೆ ಹಾಗೂ ಅರುಣ್ ಕುಮಾರ್ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ. ಈ 2 ವರ್ಷ ರಾಜಕೀಯದಲ್ಲಿ ಹೋಗ್ತದೆ. ಹಿಂದಿನ ರಾಜಕೀಯದಲ್ಲಿ ಪಾಲಿಕೆ ಮುಖ್ಯರು 3 ಸರ್ತಿ ಶಾಸಕರಿದ್ದರು. ಅವರೊಬ್ಬರೇ ಶಾಸಕರಾಗಿ ತಾಲೂಕು ಮತದಾರರಿಗೆ ಹಾಗೂ ತಾಲೂಕು ಆಫೀಸರ್ಗಳಲ್ಲಿ ಹಾಗೂ ದೀನ ದಲಿತರಾಗಲಿ ಯಾವುದೇ ಜಾತಿಗಳಲ್ಲಿ ಕೆಲಸ ಒಬ್ಬರೇ ಮಾಡಿಲ್ಲ. ಅವ್ರ ತಮ್ಮ ಆದರೂ ಶ್ರೀ ನಿತಿನ್ ಗುತ್ತೇದಾರ್ ಅವ್ರ ಇರ್ಲಾರ್ದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ಬರ್ಲಿಕ್ಕಂದ್ರೆ ಇವರೇ ಅವರು MLA ಏನು ಮಾಡ್ತಾ ಇದ್ರು ಆ ಕೆಲಸ ಶ್ರೀ ನಿತಿನ್ ಗುತ್ತೇದಾರ್ ಕೆಲಸ ಮಾಡ್ತಿದ್ರು. ಅವ್ರು ಯಾಕೆ ಹಾಳಾಗಿ ಮಾಡಿದ್ರು ಕೆಲಸ? ಅವರಲ್ಲೇನೋ ಅವ್ರ ಅಧಿಕಾರ ಯಾಕೆ ಮಾಡಬೇಕಾಗಿತ್ತು ಹಾಳಾಗ? ಅವರು ಅಣ್ಣ ಇದ್ದಲ್ಲಿ ತಮ್ಮ ಮಾಡಿದ್ದನಲ್ಲ. ಈಗ ನಮ್ಮ ಶಾಸಕರು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬರೋಕ್ಕಾಗಲ್ಲ, ಓಡೋಕ್ಕಾಗಲ್ಲ. ಹಾಗಾಗಿ ಅರುಣ್ ಕುಮಾರ್ ಪಟೇಲ್ ಅವರು ಮಾಡ್ತಾ ಇದ್ದಾರೆ. ಅದು ಯಾರು ಜನ ಗೊತ್ತಿಲ್ಲ. ಆಳ ಯಾಕೆ ನೀವು ದನಿ ಎತ್ತಿಲ್ಲ? ಯಾರು ಎದ್ಬೇಕಾಗಿತ್ತು ಆಳ? ಯಾರು ಒಳಗೆ ಅಬ್ಜರ್ವರ್ ಸೇರ ಮತದಾರರು ಮಾತಾಡ್ಬೇಕಾಗಿತ್ತು. ಯಾಕೆ ಮಾತಾಡಿಲ್ಲ? ಯಾಕೆ ಆಳ ಭಯ ಇತ್ತ? ಫಂಕ್ಷನ್ ಇದ್ದ ನಿಮ್ಮ ನ್ಯಾಗ ಒಂದು ಲಗ್ನದ ನಮ್ಮ ಮನೆ ಮಂದಿ ಪೂರಾ ಮಾತು ಹೇಳ್ತೀವಿ. ಬರ್ಲಿಕ್ಕೆ ಒಬ್ಬನಿಗೆ ಆಗ್ತದೆ, ಪೂರಾ ಜನರ ಕಾರ್ಯಕರ್ತ ಅಷ್ಟೇ ಹೋಗ್ಬೋದ, ಪದಾಧಿಕಾರಿ ಹೋಗ್ಬೋದು. ಒಂದು ಏನ್ರಿ ಅಂದ್ರೆ ಒಂದಿಷ್ಟು ಮುಖಂಡರು ಬಂದ್ರೆ ನೀವು ಕಾಂಗ್ರೆಸ್ ಅಫಜಲ್ಪುರ ತಾಲೂಕಿನ ಕಾಂಗ್ರೆಸ್ ಎಲ್ಲ ಹೋದಾಗ ಸರ್ ಈಗ ಸರ್ ಇನ್ನೊಂದು ಸರ್ ಆಯ್ತು ಸರ್. ಈಗ ನೀವು ಹೇಳ್ತಾ ಇದ್ದೀರಲ್ಲ ಸರ್, ಅಧ್ಯಕ್ಷರು ನಿಮಗೆ ಕೇಳ್ತಾ ಇದ್ದೀವಿ. ಅಫಜಲ್ಪುರದಲ್ಲಿ ಕಾಂಗ್ರೆಸ್ ಪಕ್ಷಗಳು 2 ಅದಾವ, 1 ಅದಾವ. ಯಾಕೆ ಅಂತಂದರೆ ಮಾಲಿಕೆ ಗುತ್ತಿದರವರು ಹೇಳ್ತಾ ಇರೋದು ಏನು ಅಂತ ಅನ್ನೋದಾದರೆ, ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದೀರಿ ಅನ್ನೋದು ಒಂದು ಮಾತು. ಏನಿದು ಈಗ ಆ ಮಾಲಿಕೆ ಗುತ್ತಿದವರು ಕಾಂಗ್ರೆಸ್ಗೆ ಬಂದಾರಂತಂದ್ರೆ ಅವ್ರ ಕಾರ್ಯಕರ್ತರು ಕಾಂಗ್ರೆಸ್ದಾಗ ಇದ್ದಂಗೆ ಅಲ್ರಿ. ಮತ್ತು ಈಗ ಅವರು ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪದ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾನೊಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದುಕೊಂಡು ಅಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತಿದಾರ್ ಸಾಹೇಬರು, ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರಿಗೆ ಕಡೆಗಣಿಸ್ತಾ ಇದ್ದಾರೆ ಅಂತ ಏನು ಹೇಳಿಕೆ ನೀಡಿದ್ದಾರಲ್ಲ, ಅದು ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಾವು ಕಡೆಗಣಿಸೋದು ಇಲ್ಲ. ನಾವು ಯಾಕೆ ಕಡೆಗಣಿಸೋದಿಲ್ಲಪ್ಪ ಅಂತಂದರೆ, ನಾನು ಅಧ್ಯಕ್ಷನಾಗಿ ಜವಾಬ್ದಾರಿ ಹುದ್ದೆ ಇದ್ದುಕೊಂಡು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥ ನಾಯಕರುಗಳು ಮತ್ತು ಅವರ 2ನೇ ಹಂತದ ನಾಯಕರುಗಳು ನಮಗೆಲ್ಲ ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ಅವರು 2024ರ ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆ ಕಡೆಗಣಿಸ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಅದು ಅವ್ರು ಹಾಗೆ ಹೇಳಿಕೆ ಕೊಟ್ಟಿದ್ರೆ ಅವ್ರು ವೈಯಕ್ತಿಕ ಹೇಳಿಕೆ, ಅದಕ್ಕೆ ನಾನೇನು ಉತ್ತರ ಕೊಡಲಿಕ್ಕೆ. ತಮ್ಮ ಶಾಸಕರು 7 ವರ್ಷ MLA ಆಗಿದ್ದಾರೆ ಕಾಂಗ್ರೆಸ್ ಮೇಲೆ ಬಂದು. 7 ವರ್ಷದಲ್ಲಿ ಹಿಂದುಳಿದ ವರ್ಗಗಳಿಗೆ, ಅಹಿಂದ ವರ್ಗಕ್ಕೆ ಯಾರ್ಯಾರಿಗೆ ಏನೇನು ಅಧಿಕಾರ ಕೊಟ್ಟರು, ಪ್ರಕಾಶ್ ಜಮಾದಾರ್ ಅವರನ್ನ ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷರನ್ನು ಹೊರತುಪಡಿಸಿದ್ರೆ ಯಾರಿಗೆ ಮಾಡಿದ್ರು ಅಂತ ಒಂದಿಷ್ಟು ಲಿಸ್ಟ್ ಹೇಳ್ಬೋದಾ ಅಂತ? ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಆಯಕಟ್ಟಿನ ಜಾಗದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಯಾವ ಜಾತಿ ಸಮುದಾಯದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಅವಕಾಶ ಕೊಡಬೇಕಂಥದ್ದು ಸಂದರ್ಭ ಬಂದಾಗ, ಕಾರ್ಯಕರ್ತರ ಚರ್ಚೆ ಆದಾಗ, ಆಮೇಲೆ ಯಾವ್ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವ್ರವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಹೇಳ್ರಿ, ಒಂದಿಷ್ಟು ಲಿಸ್ಟ್ಗಳು ಹೇಳ್ರಿ. ಲಿಸ್ಟ್ 7 ವರ್ಷದಲ್ಲಿ ಯಾರು? ಪ್ರವೀಣ್ ಅಳಿವೀರಯ್ಯ ಮಠಪತಿ ಅವರಿಗೆ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು ಲಿಂಗಾಯತರು. ಇಲ್ಲ, ಹೆಸರೇನು ಮೆನ್ಷನ್ ಮಾಡೋದು ಬೇಡ್ರಿ, ಇಲ್ಲ ನಮ್ಮ ಹೆಸರು ಮೆನ್ಷನ್ ಮಾಡಬೇಡ್ರಿ, ಉತ್ತರ ಕೊಡ್ರಿ. ಕೊಟ್ಟಿದಾರಲ್ಲ ಲಿಂಗಾಯತರಿಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದಿರಲ್ಲ. ಅಹಿಂದ ವರ್ಗದವರು ಕಾಂಗ್ರೆಸ್ ಪಕ್ಷದಲ್ಲಿ ವೋಟ್ ಹಾಕಕ್ ಮಾತ್ರನಾ, ಅಧಿಕಾರ ಮಾತ್ರ ಲಿಂಗಾಯತರು ಕೊಡ್ಬೇಕಾ ಅಂತ ಪ್ರಶ್ನೆ ಇರೋದು ವಿರೋಧ ಪಕ್ಷದವರು. ಅದನ್ನ ಹೇಳ್ರಿ. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರೇ KKRTC ಅಧ್ಯಕ್ಷರು ತಾವೇ ಇದ್ರಿ, MLA ತಾವೇ ಇದ್ರಿ. ನಮ್ಗೆ ಯಾವ್ದು ಅಧ್ಯಕ್ಷ ಸ್ಥಾನ ಲಿಂಗಾಯತರು ಕೊಟ್ಟಿಲ್ಲ. KKRTC ಅಧ್ಯಕ್ಷರು ಒಂದು ಹೊರತುಪಡಿಸಿ ಮುನ್ಸಿಪಾಲ್ಟಿ ಹೇಳಿದ್ರೆ ನೀವು ಮುನ್ಸಿಪಾಲ್ಟಿದಾಗ ಅವ್ರದ್ದು ಏನದ 2A 2E ಕೆಟಗರಿ ಬರ್ತವೆ. ಕೆಟಗರಿ ಬಿಟ್ಟು ಲಿಂಗಾಯತ ಕೆಟಗರಿ ಬಂದಾಗ ಬೇರೆ ಮಾಡ್ಬೋದಾ? ಜನರಲ್ ಬಂದ್ರೆ ಎಲ್ಲರಿಗೆ ಮಾಡ್ಬೋದು. ಜನರಲ್ ಬಂದಾಗ ಮಾಡ್ಯಾರ, ನಮ್ಮ ರಾವ್ ಪಟೇಲ್ ಮಾಡ್ಯಾರ. ಅದು ಒಂದು ಬಾರಿ ಮಾಡಿದ್ರು, ಎಲ್ಲ ಬಾರಿ ಮಾಡ್ತಾರೆ. 5 ವರ್ಷ ಪೌರಸಭೆ ಅಧ್ಯಕ್ಷರ ಅವಧಿಯಲ್ಲಿ 2 ಬಾರಿ ಲಿಂಗಾಯತರು ಮಾಡಿದಾರೆ ಅಂತ ಹೇಳೋದು. ಏನಿರ್ತದ ಕೋಟಾದ ಅಡಿದಾಗೆ ಮಾಡ್ತಾರೆ. ಆ ಕೋಟಾದಾಗ ಬಂದಾಗ ರಾವ್ ಪಟೇಲ್ ಲಿಂಗಾಯತರಿಗೆ ಅಂತ ಒಂದು ಕೋಟ ಸಪರೇಟ್ ಇದೆ. ಅಫಜಲ್ಪುರದಲ್ಲಿ ಲಿಂಗಾಯತರಿಗೆ ಅಂತ ಒಂದು ಕೋಟ ಸಪರೇಟ್ ಇದೆ. ಏನಿಲ್ಲ, ಯಾವಾಗ ಕೋಟ ಜನರಲ್ ಬಂದ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕ್ರಿ. 5 ವರ್ಷದಲ್ಲಿ ಎಷ್ಟೋ ಜನ ಅದಾರ. ಅವಾಗ ಜನರಲ್ ಅವ್ರು ಲಿಂಗಾಯತರಿಗೆ ಬಿಟ್ಟು ಅವ್ರು ಕೋಟ ಬಂದಾಗ ಲಿಂಗಾಯತರಿಲ್ಲ, ಕೋಟ ಬಂದಾಗ ಲಿಂಗಾಯತರಾಗಿಲ್ಲ. ಲಿಂಗಾಯತ ಕೋಟದಾಗ ಜನರಲ್ ಬಂದಾಗ
ನಾವು ಕೇಳೋದು ಅವ್ರು ಮಾಡಿದ್ರೆ ಉದಾಹರಣೆ ಆಗಿಲ್ಲ. 5 ವರ್ಷದ ಅವಧಿಯಲ್ಲಿ 2 ಬಾರಿ ಲಿಂಗಾಯತರಿಗೆ ಅವಕಾಶ ಕೊಟ್ಟಿದ್ದೀರಿ. ಮೊದಲಾಗಿಲ್ಲ ಒಪ್ಪಟ್ಟೆಲ್ಲ ಕೊನೆ ಬಾರಿ 1 ವರ್ಷ ಕೊನೆಯದಾಗಿ ಆಗಿದ್ದಾರೆ. ಕೊನೆ ಅಂದ್ರೆ ನಾವು ಅವ್ರು ಮಾಡ್ಯಾರಲ್ಲ ಮಾಡಿದ ಅದ ಇಲ್ಲ ಉಳಿದವರು ಯಾರು ಕಾಣಲಿಲ್ಲ ಏನೋ. ಎಲ್ಲ VSS ಅವ್ರಿಗೆಲ್ಲ ಲಿಂಗಾಯತರು ಯಾರ್ಯಾರು ಈಗ ಹಳ್ಳಿಯಲ್ಲಿ VSS ಅದ ಎಲ್ಲ ಸಮಾಜದವ್ರು ಅದು ಏನದ ಇಷ್ಟು ಜನ ಈಗ ಯಾವ್ಯಾವ ಜಾತಿಯವ್ರಿಗೆ ಅವ್ರ ಜಾತಿ ಅವರೇ ಕೂಡ ಆರಿಸಿರ್ತಾರ ನಮ್ಗೆ ಇವ್ರು ಅಧ್ಯಕ್ಷ ಆಗ್ಬೇಕಂತ ಯಾವಾಗೇನು ಶಾಸಕರ ಪಾತ್ರ ಅದ ಶಾಸಕರ ಪಾತ್ರ ಇರಲ್ಲ ಅವ್ರ ಹಳ್ಳಿಯಲ್ಲಿ VSS ಅವ್ರ ಪ್ರಾಬಲ್ಯ ಈಗ ಇಲ್ಲಿ PNT ಈ ಸಾರಿ ಆಗಿದ್ದ ಅಧ್ಯಕ್ಷ ಆಗ್ಯಾರ ಮೊದಲ ಎಲ್ಲ ಅಶೋಕ್ ಕುಟಾಡಿ ಮೆಂಬರ್ ಮಾಡಿ ಉಪಾಧ್ಯಕ್ಷ ಮಾಡ್ಯಾರ ಎಲ್ಲರಿಗೂ ಮಾಡ್ಯಾರ ಪಾಟೀಲ್ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಹೇಳಿ ಸರ್. ಕಾಂಗ್ರೆಸ್ ಪಕ್ಷದ ಅಶೋಕ್ ಕುಟಾಡಿ ನಮ್ಮಲ್ಲಿ ಸರಿ ಇಲ್ಲ, ಕರೆಕ್ಟ್ ಅದ. ಈಗ ಇಲ್ಲಿ ಒಂದು ಪ್ರಶ್ನೆ ಏನು ಅನ್ನೋದಾದ್ರೆ ಎಮ್ ಪಾಟೀಲ್ ಸರಿ ಅದಾರ, ಅರುಣ್ ಪಾಟೀಲ್ ಸರಿ ಇಲ್ಲ ಅನ್ನೋದು ಯಾಕೆ ಬರ್ತಾ ಇದೆ? ಒಂದು ನಿಮಿಷ ಪೂರ್ತಿ ಕೇಳಿ ಸರ್. ಒಂದು ಆಯ್ತು, ಅದು ಹೇಳ್ರಿ ಸರ್, ಹೇಳ್ರಿ ಒಬ್ರು ಮಾತಾಡ್ರಿ. ಈಗ ಏನಾಗ್ತಾ ಇದೆ ಅಂದ್ರೆ ಎಮ್ ಪಾಟೀಲ್ ಕೂಡ ಇರ್ತಕ್ಕಂಥ ಕಾರ್ಯಕರ್ತರನ್ನ ಅರುಣ್ ಪಾಟೀಲ್ ಅವರು ತುಳಿದು ತನ್ನದೇ ಆದಂತ ಒಂದು ಪಡೆ ರಚನೆ ಮಾಡ್ಲತ್ತಾರ ಅಂತ ಅನ್ನೋದು ಈ ಮಾತುಗಳು ಕೇಳಿ ಬರ್ಲತ್ತದ ಸರ್. ಏನ್ ಹೇಳ್ತೀರಿ ಇದಕ್ಕೆ? ನೋಡ್ರಿ, ಎಮ್ ಪಾಟೀಲ್ ಎಷ್ಟು ಇದುವರ ಸರಿ ಅಷ್ಟೇ ಅರುಣ್ ಕುಮಾರ್ನು ಸರಿ ಅವ್ರು ಮುಂದಿನ 2028ಕ್ಕೆ ಪಾಟೀಲ್ ಮಾನ್ಯ ಎಮ್ ಪಾಟೀಲ್ ನಿಂದ್ರಲ್ಲ ಅನ್ನೋ ಕಾರಣಕ್ಕೆ ಅರುಣ್ ಕುಮಾರ್ ಪಾಟೀಲ್ ಸ್ಪರ್ಧೆ ಮಾಡ್ತಾರೆ, ಅದು ಖಚಿತದ. ನಮ್ಮ ಎದುರಾಳಿ ಅವ್ರಿಗೆ ಈಗಿನ ಹಿಡಿದಲೇ ಇನ್ನೂ 2-3 ವರ್ಷದ ಎಲೆಕ್ಷನ್ ಮುಂದದ. ಈಗಿನ ಹಿಡಿದ್ರೆ ಜನರ ಭಾವನೆಯನ್ನು ಕೆಡಿಸಿದ್ರೆ ಮುಂದೆ ಎಲೆಕ್ಷನ್ಗೆ ಅವ್ರಿಗೆ ಮೈನಸ್ ಆಗ್ಬೋದು ಅಂತ ತಲೆಗೆ ಅವ್ರು ಇಟ್ಕೊಂಡು ಈಗ ಅರುಣ್ ಕುಮಾರ್ ಪಾಟೀಲ್ಗೆ ಏನು ಮಾಡ್ಲಕತ್ತಾರ, ಅವ್ರು ಸರಿ ಇಲ್ಲ, ಅವ್ರ ಮಗ ಸರಿ ಇಲ್ಲ. ಕಾಂಗ್ರೆಸ್ ಪಕ್ಷ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನುವಂಗೆ ಬಿಂಬಿಸ್ತಾ ಇದ್ದಾರೆ. ಅಫ್ಜಲ್ಪುರ್ ಕಾಂಗ್ರೆಸ್ನಲ್ಲಿ ಇಡೀ 9 ಜಿಲ್ಲೆಗಳ ಕಲಬುರಗಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ಇರದೇ ಇರತಕ್ಕಂಥ ಅಸಮಾಧಾನ ಅಫ್ಜಲ್ಪುರ್ ಕಾಂಗ್ರೆಸ್ನಲ್ಲಿ ಯಾಕೆ ಬರ್ತಾ ಇದೆ ಅಂತ ಯಾರು ಹೇಳಿದ್ರು ಅಸಮಾಧಾನ ಅಂತ ಹೇಳಿ? ಈ ನಿಮ್ಮ ಶಾಸಕರೇ ಅಳ್ತಾ ಇದ್ದಾರೆ. ನಿಮ್ಮ ನಾಯಕರೇ, ನಿಮ್ಮ ಮುಖಂಡರು, ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರು ಶಾಸಕರ ಮುಂದೆ ಅಳ್ತಾ ಇದ್ದಾರೆ. ಅದು ಬಹಿರಂಗವಾಗಿ ಅಳ್ತಾ ಇದ್ದಾರೆ. ಶಾಸಕರ ಸುಪುತ್ರನಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಾವು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅವ್ರ ಮೇಲೆ ತೋರಿಸಿದ್ರೆ ಅದನ್ನ ನಿರಾಕರಣೆ ಮಾಡಿ ನಮ್ಮನ್ನ ದ್ವೇಷ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹೇಳಿದ್ರೆ ಮಾಜಿ ಸಚಿವರು ಈ ಭಾಗದ 6 ಬಾರಿ ಶಾಸಕರಾಗಿರ್ತಕ್ಕಂಥ ಮಾಲಿಕಯ್ಯ ಗುತ್ತಿದವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು. ಇದು ಏನು ತಾವು ಕೇಳಿದಿರಲ್ಲ, ಇಷ್ಟೊತ್ತು ನೀವು ತಾವೇ ಹೇಳಿದಿರಲ್ಲ ಏನಂತ ಹೇಳಿ. ಹಾ, ಈಗ JM ಕುರುಬರು ಹತ್ರ ಅಂತ ಹೇಳಿದ್ರಲ್ಲ ನೀವು, ಅವ್ರು ಹತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಎತ್ತಿಲ್ಲ. ಅವರು 6 ತಿಂಗಳವರೆಗೆ ನಾನು ನಿಮ್ಮನ್ನು ಕೈದಿದ್ದೀನಿ ಸರ್, ಈ ರಸ್ತೆ ಉದ್ಘಾಟನೆ ಮಾಡೋದಕ್ಕೆ ನೀವು ಲೇಟ್ ಮಾಡಿ ಬಂದ್ರಿ, ನನಗೆ ಬಹಳ ನೋವಾಯ್ತು ಅಂತ ಹೇಳಿ ಹತ್ತರ ಅವರು. ಅದು ಮುಂದುವರೆದ ಭಾಗ ತಾವು ಕೇಳಿಲ್ಲ. ನನಗೆ ಗೊತ್ತಿದ್ರೆ ಮಾತ್ರ ಮಾತಾಡ್ಬೋದು. ತಮ್ಮ ಸುಪುತ್ರರು ಬೇಡ ಅಂತ ಹೇಳಿ ನಿಮ್ಮನ್ನ ಬಿಡಿಸಿದಾರೋ, ನಾವು ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದೆ, ನೀವು ಬರ್ಲಿಲ್ಲ. ಇಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸಗಳು ಕೂಡ ಈ ಅವ್ರ ಸಮಾಜಕ್ಕೂ ಆಗಿಲ್ಲ. ಆಮೇಲೆ ಅವ್ರು ಹೇಳಿರ್ತಕ್ಕಂಥ ಕೆಲಸಗಳು ಯಾವ ಮಾಡಿಲ್ಲ ಅರುಣ್ ಕುಮಾರ್ ಪಾಟೀಲ್ ಅನ್ನೋ ಆರೋಪ ಮಾಡಿದ್ದಾರೆ. ಯಾಕೆ ಲೇಟ್ ಐತಂದ್ರೆ ನಮ್ಮ ಗುಂಡಪ್ಪ ಹೊಸಮನಿ ಅಂತೇಳಿ ಕುಮಾರ್ ಪಾಟೀಲ್ ಅವ್ರ ಪ್ರಮುಖ ಕಾರ್ಯಕರ್ತರು, ಅವ್ರ ಮಗನ ಮದುವೆ ಇತ್ತು. ತಾವು ಮದುವೆ ಶುಭ ಸಮಾರಂಭದಲ್ಲಿ ಇರಬೇಕಂತೇಳಿ ಅವರು ಬಹಳಷ್ಟು ಒತ್ತಾಯ ಮಾಡಿರೋದ್ರಿಂದ ಅಲ್ಲಿ ಒಂದು 5 ನಿಮಿಷ ನಿಂತು ಅವರು ಬಂದಿದ್ದಾರೆ. ಅದರ ಸಲುವಾಗಿ ಲೇಟ್ ಆಗಿದೆ ಅಷ್ಟೇ. ಯಾವುದೇ ಲೇಟ್ ಆಗಿದ್ದು ಮುಂದುವರೆದ ಭಾಗ. ತಾವು ಅಲ್ಲಿ ಉಪಸ್ಥಿತರಿದ್ದಾಗ ಅವರು ಮುಂದುವರೆದ ಭಾಗದಲ್ಲಿ ಹೇಳಿದ್ರು, ನಾನು ಹೇಳಿರ್ತಕ್ಕಂಥ ಒಂದು 100 ಕೆಲಸಗಳಲ್ಲಿ ಒಂದೇ ಒಂದು ಕೆಲಸವೂ ಕೂಡ ಮಾಡಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೇಳಿದಾಗ ಮಾಡ್ತಾರೆ, ಆದರೆ ನಾನು ಹೇಳಿರ್ತಕ್ಕಂಥದ್ದು ಮಾಡಲ್ಲ. ನನ್ನ ಪೂರ ಕಡೆಗಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅರ್ಕ ಮುಂದುವರೆದ ಭಾಗ ಉತ್ತರನೇ ಕೊಡಲಿ. ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಹೇಳಿದಾರೆ ಅವರು? 100 ಕೆಲಸಗಳನ್ನ ಹೇಳಿದ್ದೀನಿ. ಇಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ಕೆಲಸ ಯಾವುದು ಮಾಡಿಲ್ಲ ಸರ್ ಅನ್ನೋದನ್ನ ತಾವು ಕಣ್ಣೀರು ತೆಗೆದು ಹೇಳಿದ್ರು. ನೀವು ವಿಡಿಯೋ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಅದು ಬಹಿರಂಗವಾಗಿ ಹೇಳಿದ್ರಿ. ಅದಕ್ಕೆ ಮುಂದುವರೆದ ಗೊತ್ತಾ? ಮತ್ತೆ ಮಾತಾಡಿದ್ರೆ ಗೊತ್ತಾ? ಅದು ಗೊತ್ತಾ? ನೀವು ರೂಮ್ನಾಗ ಹೋಗಿ ಮಾತಾಡಿದ್ದು, ನೀವು ಗವಿಯಲ್ಲಿ ಹೋಗಿ ಮಾತಾಡಿದ್ದು ನಮಗೇನು ಗೊತ್ತಾಗುತ್ತೆ ಸರ್? ನಮ್ಗೆ ಗೊತ್ತಿರೋದನ್ನ ಹೇಳ್ತೀವಿ. ಅದೇ ರೂಮಲ್ಲಿ ಹೋಗಿದ್ದು ಏನು ಹೇಳ್ರಿ, ನೀವು ಹೇಳ್ರಿ. ರೂಮಲ್ಲಿ ಏನು ಮಾತುಕತೆ ಆಗಿದ್ದು ಹೇಳ್ರಿ. ಸಾರ್ವಜನಿಕವಾಗಿತ್ತು ಸರ್. ಈಗ ಸರ್ ರೈಸ್ ಮಾಡಿ ಮಾತಾಡೋದಕ್ಕಿಂತ ರೂಮಲ್ಲಿ ಹೋಗಿ ಏನ್ ಮಾತಾಡಿದ್ ಹೇಳ್ರಿ. ತಾವು ನಮ್ಮ ಶಾಸಕರು ಹೇಳಿರ್ಬೋದಲ್ಲ, ಹೇಳ್ರಿ, ತಾವು ಹೇಳ್ರಿ. ಅಂತವ್ರು ಹಳೆ ಕಾಂಗ್ರೆಸ್ಸಿಗರು ನಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದಾರ ಅನ್ನೋ ಹೇಳಿಕೆಗಳು ನಮ್ಮಲ್ಲಿ ಕೇಳ್ತಾ ಇದ್ದೀವಿ ಸರ್. ನಮ್ಗೆ ಹೇಳಿದ್ರು ನಾವು ಕಾಂಗ್ರೆಸ್ ನಮ್ಮ ಮೂಲ ಕಾಂಗ್ರೆಸ್ಸಿಗರು, ನಾವು ನಮ್ಮನ್ನ ಗುಂಪು ಮಾಡ್ಲತ್ತಾರ. ಎಮ್ ಪಾಟೀಲ್ರು ನಮಗೆ MLA ಅಷ್ಟೇ ಮಾಡ್ರಿ, ನಮಗೆ ನಮ್ಮ ಯಾವ ಸೀಟ್ನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಂದವ್ರಿಗೆ ಇವತ್ತು ಪುನಃ ಅವ್ರ ಹಿಂದಿರ್ತಕ್ಕಂಥ ಕಾರ್ಯಕರ್ತರೇ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂತ ಅನ್ನೋದು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಅದರ ಸರ್ ನಾವೇನೋ ಪ್ರಸಾರ ಮಾಡಿಲ್ಲ, ಕೇಳಿವಿ ನಾವು. ಸ್ವಲ್ಪ ನಿಮ್ಮ ಜೊತೆ ಮಾತಾಡಿ ಸರ್, ಹೇಳ್ರಿ.
ಹೇಳ್ರಿ ನೀವು ಹೇಳಿರ್ತಕ್ಕಂಥ ಮಾತು ನಾನು ಎಲ್ಲೂ ಕೇಳಿಲ್ಲ, ಎಲ್ಲೂ ನೋಡಿಲ್ಲ. ಅದು ನೋಡಿ ಆದ್ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೀನಿ. ಈಗ ಒಂದೇ ಒಂದು ಮೇಡಮ್ ಅವ್ರ ಕ್ವಶನ್, ಇವತ್ತು ಶಾಸಕರು ಹಿರಿಯರು ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದೀವಿ, ಹೌದಾ? ವಯಸ್ಸಾಗಿದೆ, ತಿರುಗಾಡಕ್ಕಾಗಲ್ಲ, ಕೆಲಸ ಮಾಡೋದು, ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ. ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ, ಅಲ್ಲಿ ಆ ಜಾಗಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಮಾಡೋದಕ್ಕೆ ಅಲ್ಲ, ನೀವೇನು ಮೇಡಮ್ ಅವರೇ ಒಂದೇ ಒಂದು ನಿಮಿಷ ನಿಂದ್ರಿ. ನಿಮ್ಗೆ ಇನ್ನೊಂದು ಪ್ರಶ್ನೆ ಹೇಳ್ತೇವ್ರಿ ಮೇಡಮ್. ನಿಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ನಾವು ಹೌಸಿಂಗ್ ವಿಷಯದಾಗ ವಿರೋಧ ಪಕ್ಷದವ್ರು ಎತ್ತಿದ್ರೆ ನಾವೇ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿಲ್ಲ. ಇದೇ ವೇದಿಕೆದಾಗ ಇಲ್ಲೇ ಕೂತಾಗೆ ಹೌಸಿಂಗ್ ವಿಷಯದಾಗ ಕೊಡ್ರಿ, ನಾವು ಎವಿಡೆನ್ಸ್ ಕೊಡ್ತೀವಿ ಅಂತಂದ್ರೆ ಮಾತಾಡೋಕ್ಕಾಗಲ್ಲ. ವಸತಿ ಹಗರಣದ ಬಗ್ಗೆ ಕುರಿತು ಮಾತಾಡಿವಿ ನಾವು. ನಿಮ್ಗೆ ಆಧಾರ ನಾವು ಉದಂತ ನ್ಯೂಸ್ದವ್ರು ಕೊಡ್ತೀವಿ ಎತ್ತೀವಿ. ನಿಮ್ದು ಇದು ಕಾಂಗ್ರೆಸ್ ಪಕ್ಷದವ್ರು ಭ್ರಷ್ಟಾಚಾರ ಮಾಡ್ದಂಗೆ ಆಗಲ್ಲ. ಮತ್ತೆ ಹಂಗೆ ಮತ್ತೆ ಇಲ್ರಿ, ಪ್ರಸಾರ ಕೊಟ್ಟಿವಲ್ರಿ, ಸುದ್ದಿ ಕೊಡ್ತೀವಿ. ಅದು ಚಾನಲ್ ಅಂತ ತೋರಿಸ್ರಿ ಮೇಡಮ್. ಅಂತಂದ್ರೆ ಕೆಲಸ ಮಾಡೋಕ್ಕಾಗಲ್ಲ, ತಿರುಗಾಡಕ್ಕಾಗಲ್ಲ ಅಂತಂದ್ರೆ ರಾಜೀನಾಮೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜಾಗಿಗೆ ಅವ್ರು ಕೆಲಸ ಮಾಡ್ತಕ್ಕಂಥವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವ್ರ ಮಗನ ಕುಂದಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ? ಶಾಸಕರು ಕೆಲಸ ಮಾಡೋಕ್ಕಾಗಲ್ಲ, ತಿರುಗಾಡಕ್ಕಾಗಲ್ಲ ಅಂತಾರೆ. ವಯಸ್ಸಾಗಿದೆ, ಬಿಸಿಲಿದೆ, ಬಿಸಿಲಲ್ಲಿ ತಿರುಗಾಡಕ್ಕಾಗಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದ್ರಿ, ಮಾನವೀಯತೆ ಅನ್ನೋದು ಇರಬೇಕು. ಅವ್ರಿಗೀಗ 85 ವಯಸ್ಸು ದಾಟದ, ಸ್ವಲ್ಪ ಏನೋ ಒಂದ್ ಸ್ವಲ್ಪ ಆಗ್ತಿರ್ತಾವ ಮೇಡಮ್ ಅವ್ರೆ. ರೈಟ್ ರೀ. ಈಗ ಕೇಳ್ರಿ, ಶಾಸಕರು ಹಾಗಂತ ನಮ್ಮ ಸಾಹೇಬರು ಅಫಜಲ್ಪುರ ಮತಕ್ಷೇತ್ರದಲ್ಲಿ ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಯಾವ್ದು ಕಾಮಗಾರಿ ನಡೀತಾ ಇಲ್ಲ, ಎಲ್ಲ ಕೆಲಸಗಳು ಹಿನ್ನಡೆ ಆಗ್ತಾ ಇದೆ ಅಂತ ಏನಿಲ್ಲ. ಎಲ್ಲ ಪ್ರಗತಿ ಕೆಲಸಗಳು ನಡೀತಾನೆ ಇದ್ದೇವೆ. ಎಲ್ಲ ಯಮ ಮಾಲಿಕೆ ಗೊತ್ತಿದ್ದವರು ಅವರು ಲೋಕಾಯುಕ್ತ ಪೂರ್ತಿನ ತ್ಯಾಕಲ್ಲತ್ತೇವ್ರಿ. ಒಂದ್ ನಿಮಿಷ ಕೊಡಿ, ಆ ಮಾಡಿ ಅವ್ರು ವೇದಿಕೆ ಹೇಳತ್ತ ಬಹಿರಂಗವಾಗಿ ಹೇಳಿಕೆ ಅದಲ್ರಿ ಮೇಡಮ್. ಶಾಸಕರ ವಯಸ್ಸಿನ ಬಗ್ಗೆ ತಿರುಗಾಡಲಾರದೆ ಮನೆ ಕೂತಾರ ನಾವು ಓಡಾಡತ್ತಾರೆ ಸರ್. ಈಗ ಮಾಲಿಕೆ ಗೊತ್ತವ್ರಿಗಿಂತ ಒಂದು ಪಟ್ಟು ಹೆಚ್ಚಿಗೆ ತಿರುಗಾಡಿದಾರಲ್ಲ, ಇಂಥ ವಯಸ್ಸಿಗೆ ಅದು ನೀವು ಮೆಚ್ಕೋಬೇಕು. ವಯಸ್ಸಿಗೆ ಮೇಡಮ್ ಹೇಳೋದಲ್ಲ, ಅವ್ರು ಮಾತಾಡೋದು ಸರ್ ಕರೆಕ್ಟ್. ನೀವು ಹೇಳೋದು ಭಾಳ ಸತ್ಯವಾದ ಮಾತು. ಮತ್ತು ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಹಿರಿಯ ವಯಸ್ಸಿನವರು, ಮುತ್ಸದ್ದಿ ರಾಜಕಾರಣಿಗಳು ನಮ್ಮ ಶಾಸಕರು ಅದಾರೆ. ಸದನದಲ್ಲಿ ಮೊನ್ನೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಕರ್ಜಿಗೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಮಾಡಬೇಕು ಅಂತೇಳಿ ಒಂದು ಮನವಿ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರಿ, ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು, ಇಷ್ಟು ಕ್ರೈಮ್ಗಳಾಗಬೇಕು, ಅದಕ್ಕಾಗಿ ಅಲ್ಲಿ ಕ್ರೈಮ್ಗಳ ಸಂಖ್ಯೆ ಕಡಿಮೆ ಇದೆ, ಮಾಡ್ಲಿಕ್ಕಾಗಲ್ಲ ಅಂದಾಗ ನಮ್ಮ ಶಾಸಕರು ಭೀಮಾ ತೀರದ ಹಂತಕರು ಅನ್ನುವಂಥ ಮಾತನ್ನು ಪ್ರತಿಧ್ವನಿಸಿದ್ರು. ಮತ್ತೊಂದು ಬಾರಿ ಹೇಳಿದ್ರು, ಹೇಳೋದಾದ್ಮೇಲೆ ಕ್ರೈಮ್ ಜಾಸ್ತಿ ಮಾಡ್ಬೇಕಾದ್ರೆ ನಾವು ಕ್ರೈಮ್ ಜಾಸ್ತಿ ಮಾಡಿ ತೋರಿಸ್ತೀವಿ, ನೀವು ಪೊಲೀಸ್ ಸ್ಟೇಷನ್ ಕೊಡಿ, ನಾವೇನ ವೋಟ್ ಹಾಕಿ ನಿಮ್ಗೆ ಶಾಸಕರು ಮಾಡಿ ನಾವು ಕ್ರೈಮ್ ಮಾಡ್ಬೇಕಾ? ಅಬ್ಜರ್ವರ್ದಲ್ಲಿ ಉತ್ತರ ಕೊಡ್ರಿ ಸರ್, ಎಲ್ಲ ರೆಕಾರ್ಡ್ ಆಗ್ತಾವ. ಸರ್ ಒಬ್ರು ಉತ್ತರ ಕೊಡ್ರಿ, ಸುಮ್ಮನೆ ನಾನು ಮಾತಾಡೋದಲ್ಲ, ಉತ್ತರ ಕೊಡ್ರಿ. ಅಫಜಲ್ಪುರದಿಂದ ಕರ್ಜಿಗಿರೋದು 20-25 ಕಿಲೋಮೀಟರ್. ಜನರಿಗೆ ಏನೇ ತೊಂದರೆ ಆದ್ರೂ ಸಣ್ಣ ಪುಟ್ಟಿಗೆ ಅಫಜಲ್ಪುರ ಓಡ್ ಬರ್ಬೇಕಂತೇಳಿ ಒಂದು ಹೊಸ ಪೊಲೀಸ್ ಸ್ಟೇಷನ್ ಕೇಳಿದ್ರು ಸತ್ಯ. ಅದು ಸ್ವಾಗತ ಮಾಡಿದ್ವಿ. ಯಾವುದೋ ಒಂದು ವಿಷಯಕ್ಕೆ ಕೇಳಿರ್ತಾರೆ, ನಾವು ಅದನ್ನ ಯಾಕೆ ನೆಗೆಟಿವ್ ಆಗ್ತದೆ, ಪಾಸಿಟಿವ್ ಆಗ್ತವ್ರಿ. ಪಾಸಿಟಿವ್ ಆಗ್ತವ್ರಿ. ಸದನದಲ್ಲಿ ಭೀಮಾ ತೀರದ ಹಂತಕರು ಅನ್ನುವಂಥದ್ದನ್ನ ಹಡೆಪಟ್ಟಿ ಕಳಿಸ್ಬೇಕು. ನಮ್ಮ